ವೆಲ್ಕಮ್ ಟು ಬೈ ಟು ಕಾಫಿ. ಇವತ್ತು ನನ್ನ ಜೊತೆ ಕಂಪ್ನಿ ಕೊಡೋಕ್ಕಿದ್ದಾರೆ ನಮ್ಮ ಮೆಚ್ಚಿನ ಪ್ರೊಫೆಸರ್ ಡಾಕ್ಟರ್ KE ರಾಧಾಕೃಷ್ಣ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಮ್ಮ. ಸರ್, ನಿಮ್ಮ ನೋಡಿದ ತಕ್ಷಣ ನಮಗೆ ನೆನಪಾಗೋದು, ಯಾವುದೇ ಪುಸ್ತಕ ಬಿಡುಗಡೆ ಆಗಲಿ, ಯಾವುದೇ ಕಲ್ಚರಲ್ ಪ್ರೋಗ್ರಾಮ್ ಇರಲಿ, ನೀವು ಇರ್ತೀರಾ ಅಲ್ಲಿ ಬೆಂಗಳೂರಿನಲ್ಲಿ ನಡೆಯೋದಕ್ಕಂತೂ. ಅಷ್ಟೊಂದು ಇಷ್ಟನಾ ನಿಮಗೆ ಬುಕ್ಸು? ಬುಕ್ಸ್ ಜೊತೆ ಅದು ನನ್ನ ಒಂದು ಸಂಗತಿ, ಒಂದು ನನ್ನ ಆತ್ಮಸಖ ಅಂತ ಹೇಳಿದರೆ ಸತ್ಸಂಗ ಅಂದರೆ ಪುಸ್ತಕಗಳು. ಇದು ಯಾಕೆ ಬಂತು ಅಂತ ಹೇಳಿದರೆ, ನೋಡಿ, ನಮ್ಮದು ಮಲೆನಾಡಿನ ಹಳ್ಳಿ, ಮಲೆನಾಡಿನ ಗರ್ಭ ಅಂತ ಹೇಳ್ಬೋದು. ಪೆರಾಜೆ ಅನ್ನುವಂಥ ಹಳ್ಳಿ ಸುಳ್ಯ ತಾಲೂಕಿನ ಹತ್ತಿರ ಕೊಡಗಿನ ಗಡಿಗೆ ಸೇರುವಂಥದ್ದು. ನಮ್ಮ ಆಗಿನ ಕಾಲದಲ್ಲಿ ನಮ್ಮ ಹಳ್ಳಿಯಲ್ಲಿ ನಮ್ಮ ತಂದೆ ಏನು ಮಾಡೋದು, ನಮಗೆ ಕಾಲ ಕಳೆಯೋದು ಹೇಗೆ, ಕಾಲ ಕಳೆಯೋದನ್ನು ಸತ್ಸಂಗದಲ್ಲಿ ಕಳಿಬೇಕಾದ್ರೆ ನಮ್ಮ ತಂದೆಯವರು ತುಂಬ ಪುಸ್ತಕಗಳನ್ನು ಓದೋರು. ಆಗಿನ ಕಾಲದಲ್ಲಿ ಪುಸ್ತಕಗಳ ಬಗ್ಗೆ ಚರ್ಚೆ ಆಗೋದು ಆಗಿನ ಕಾಲದಲ್ಲಿ. ಹಳ್ಳಿಯಿಂದ ಬಂದಿದ್ದು ಅಂದರೆ ಅಲ್ಲಿ ದೀಪ ಇತ್ತಾ ಆ ಟೈಮಲ್ಲಿ? ಶಾಲೆಗಳಿದ್ವಾ? ಯಾಕಂದರೆ ಇವತ್ತು ನೀವು ಎಜುಕೇಷನ್ ಇನ್ಸ್ಟಿಟ್ಯೂಟ್ ನೋಡ್ಕೊತೀರಾ, ಅಲ್ಲಿ ನಮಗೆಲ್ಲ ಬುಡ್ಡಿ ದೀಪ ಇತ್ತು, ಸಿಮೆಂಟ್ನೆ ಬುಡ್ಡಿ ದೀಪ. ಸಾಮಾನ್ಯ 7 ಗಂಟೆಗೆ ಮಲ್ಕೊಳ್ತಾ ಇದ್ವಿ. ಆದರೆ ಎಲ್ಲರ ಮನೆಯಲ್ಲೂ, ನಮ್ಮಂಥ ಮನೆಯಲ್ಲಿ ಅಗ್ಗಿಷ್ಟಿಗೆ ಇರ್ತಾ ಇತ್ತು, ಬೆಂಕಿ ಹಾಕೊಳ್ಳೋಂಥದ್ದು ಒಂದು ಕ್ರಮ ಇತ್ತು. ಆ ಅಗ್ಗಿಷ್ಟಿಗೆ ಬೆಳಕಿನಲ್ಲೂ ಓದ್ತಾ ಇದ್ವಿ ನಾವು. ನಮ್ಮ ತಾಯಿಗೆ ಭಾಳ ಆಸಕ್ತಿ ಓದಿಸ್ಬೇಕು ಮಕ್ಕಳಿಗೆ ಅಂತ. ಆಕೆ ನಿರಕ್ಷರ ಕುಚ್ಚು ಈಗೆಲ್ಲ, ಆದರೆ ವಿದ್ಯಾವಂತರು ಆಕೆ, ಓದಿಸ್ಬೇಕು ಅಂತ. ನಾವೇನು ಮಾಡೋದು, ನಮ್ಮ ನೆಂಟರಿಷ್ಟರ ಮನೆಗಳಲ್ಲಿ ಹತ್ತಿರದಲ್ಲಿ ಶಾಲೆ ಇದ್ದರೆ ಅಲ್ಲಿ ಹೋಗಿ ಓದೋದು, ಅದೊಂದು ಪದ್ಧತಿ ಇತ್ತು. ಹೀಗೆ ಓದ್ದವನು ನಾನು. ಅಲ್ಲಿಂದ ಒಂದು ಕಾವು ಅಂತ ಹೇಳೋವಂಥ ಸ್ಥಳಕ್ಕೆ ಹೋಗಿ ಅಲ್ಲಿ 7ನೇ ಕ್ಲಾಸ್ ಮುಗಿಸಿದೆ. ಮತ್ತು 1 ವರ್ಷ ಪುತ್ತೂರಿನಲ್ಲಿದ್ದೆ, ಅಲ್ಲಿ ನನಗೆ ಸರಿ ಹೋಗಲಿಲ್ಲ. ಮತ್ತು ನಮ್ಮೊಬ್ಬರ ನೆಂಟರ ಮನೆಯಲ್ಲಿ ಹೋಗಿ ಅಲ್ಲಿ SSLC ಒಳಗೆ ಮುಟ್ಟಿದೆ, ರಾಮಕುಂಜ ಅಂತ. ಅಲ್ಲಿಂದ ಉಡುಪಿ ಮಠಗಳಿಗೆ ಸೇರಿಕೊಂಡೆ, ಅವ್ರು ಬಿಟ್ಟು ಊಟ ಆಗ್ತಾಯಿದ್ರು. ಆದ ಕಾರಣ ಅಲ್ಲಿ PUC ಓದಿದೆ. ಆಮೇಲೆ ಏನೋ ಅನಿಸ್ಬಿಡ್ತು, ನಮ್ಮ ಸ್ನೇಹಿತರೆಲ್ಲ ಸೇರಿ ಬೆಳಗಾವಿಗೆ ಹೋಗಿ BA ಮುಗಿಸಿದೆ, ಬೆಂಗಳೂರಿಗೆ ಬಂದು MA ಮುಗಿಸಿದೆ. ಎಷ್ಟು ಬದುಕಲ್ಲಿ ಎಷ್ಟು ಸಾವಿರ ಜನ ಸ್ಟೂಡೆಂಟ್ಸ್ ಇದ್ದಾರೆ ಸರ್ ನಿಮಗೆ? ನನಗೆ ನೋಡಿ 40 ವರ್ಷ ಸರ್ವಿಸ್ ಆಯ್ತಮ್ಮ. ನಾನೊಬ್ಬ ವಿದ್ಯಾರ್ಥಿ ಮುಖಿ ಅಧ್ಯಾಪಕ ಅಂತ ಈಗ ಒಂದು ವಿನಯದಿಂದ ಹೇಳ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಆಗ್ತದೆ. ನಾವು ಒಪ್ಕೊಂತೀವಿ ಸರ್ ಅದನ್ನ. ಯಾಕಂದರೆ ಸಾವಿರಾರು ಜನ ವಿದ್ಯಾರ್ಥಿಗಳು ನಿಮ್ಮ ಜೊತೆ ನೋಡಿದ್ದೀನಿ ನಾನು. ಅವ್ರು ನನ್ನನ್ನು ಪ್ರೀತಿಸ್ತಾರೆ ಅವರು. ಈಗೇನೆಂದರೆ ನನ್ನ ಸಂತೋಷ ಅಂತ ಹೇಳಿದ್ರೆ, ನನಗೆ ಒಂದು ಜನರೇಷನ್ ವಿದ್ಯಾರ್ಥಿಯ ಮಕ್ಕಳು ವಿದ್ಯಾರ್ಥಿಗಳಾಗ್ಬಿಟ್ಟಿದ್ದಾರೆ. ಸುಮಾರು ಒಂದು 300-400 ಜನ ಹೀಗೆ ಅಪ್ಪ ಅಮ್ಮ ಅವರ ಮಕ್ಕಳು ವಿದ್ಯಾರ್ಥಿಗಳಾಗಿರೋವಂಥ ಸೌಭಾಗ್ಯ ನನ್ನದು. ಅವರೆಲ್ಲ ಮದುವೆಗಳಿಗೆ, ನಾಮಕರಣಗಳಿಗೆ ಎಲ್ಲ ಕಡೆ ಕರೀತಾರೆ, ನಾನು ಹೋಗ್ತೀನಿ. ನನ್ನ ಒಂದು ಅಪ್ರೋಚ್ ಏನಿತ್ತು ಅಂತ ಹೇಳಿದರೆ, ಟೀಚರಿಗೆ ಇದಕ್ಕಿಂತ ದೊಡ್ಡ ಸಾರ್ಥಕತೆ ಯಾವುದೇ ಇಲ್ಲ. ಅದು ನನ್ನ ಆಸ್ತಿ. ನನ್ನ ಇನ್ನೊಂದು ಅಪ್ರೋಚ್ ಏನಂತ ಹೇಳ್ತಾರೆ, ನನ್ನ ಶಿಸ್ತಿನ ಪರಿಕಲ್ಪನೆ ಬೇರೆ ಆಗಿತ್ತು. ಶಿಸ್ತಾದರೆ ಕ್ಲಾಸ್ನಲ್ಲಿ ಗಪ್ಚಿಪ್ ಕೂತ್ಕೊಳ್ಬೇಕು, ಆಟ ಆಡಬಾರ್ದು, ಚೇಷ್ಟೆ ಮಾಡಬಾರ್ದು ಎಲ್ಲ ಹೇಳ್ತಾ ಇರಲಿಲ್ಲ. ನಾನು ಲಿಮಿಟ್ನಲ್ಲಿ ಮಾಡ್ರೋ ಅಂತ ಇದ್ದೆ. ಅದ್ರ ಜೊತೆ ನಂಗೆ ಇನ್ನೊಂದು ನಿಮ್ಮ ಬಗ್ಗೆ, ಒಳ್ಳೆ ಚೆನ್ನಾಗಿ ಅಡುಗೆ ಮಾಡ್ತೀರಂತ ನೀವು. ನಾವು ದಕ್ಷಿಣ ಕನ್ನಡದಲ್ಲಿ ಒಂದು ಗಾದೆ ಅಮ್ಮ, ನಾವು ಹುಟ್ಟಿದ್ದು ಸೌಟಿನೊಂದಿಗೆ ಅಂತ. ನನಗೆ ನಮ್ಮ ತಾಯಿ ಅಜ್ಜಿ ಆ ಪರಿಸರದಲ್ಲಿ ಚಿಕ್ಕಂದಲ್ಲಿ ಒಂದು ಅಡುಗೆ ಮಾಡುವ ಕ್ರಮ ಗೊತ್ತಾಯಿತು. ನಾನು ವಿದ್ಯಾಭ್ಯಾಸ ದಿನಗಳಲ್ಲಿ ಅನೇಕ ಬಾರಿ ನಾನಿದ್ದಂಥ ಮನೆಯಲ್ಲಿ ಒಬ್ಬರು ನನಗೆ ಅತ್ತೆ ಇದ್ದರು, ಅವ್ರಿಗೆ ತುಂಬ ಕಾಯಿಲೆ ಇರ್ತಾಯಿತ್ತು. ನಾವು ಹುಡುಗರೇ ಇರ್ತಾಯಿದ್ವಿ, ನಾವು ಅಡುಗೆ ಮಾಡ್ಕೊಳ್ಬೇಕಾಗಿತ್ತು. ಅಷ್ಟು ಮಾತ್ರ ಅಲ್ಲ, ನಾನು ಅಡುಗೆಯವರು ಅಂತ ನಾವು ವೃತ್ತಿಪರರಿದ್ದಾರಲ್ಲ, ಅವ್ರ ಜೊತೆ ಹೋಗಿ ಅಡುಗೆ ಮಾಡಿದ್ದೀನಿ. ಒಂದು ಕಾರಣ, ನಮ್ಮ ದಕ್ಷಿಣ ಕನ್ನಡದಲ್ಲಿ ಆ ಕಾಲದಲ್ಲಿ ಖಂಡಿತ ಬನ್ನಿ. ನಾನು ಫಸ್ಟ್ ಕ್ಲಾಸ್ ಮಜ್ಜಿಗೆ ಹುಳಿ ಮಾಡ್ತೀನಿ, ನಿಂಬೆಹಣ್ಣಿನ ಸಾರು ಮಾಡ್ತೀನಿ, ಹಾಗಲಕಾಯಿ ಪಲ್ಯ ಮಾಡ್ತೀನಿ, ಎಲ್ಲ ಥರದ ಪಾಯಸಗಳು ಮಾಡ್ತೀನಿ. ನನಗೆ ಹೆಂಡತಿ ಪುಣ್ಯ ಮಾಡಿದ್ದಾರೆ ಸರ್. ಯಾರಿಗೆ ಗೊತ್ತಾ, ಅವ್ರಿಗೆ ಕೇಳಬೇಕದು. ಅವ್ರಿಗೆ ಕೇಳಿದ್ರೆ ಹಂಗೆ ಹೇಳಲಿಕ್ಕಿಲ್ಲ ಅವರು. ಅಡುಗೆ ನನಗೆ ತುಂಬ ಇಷ್ಟ. ಅಡುಗೆ ಮಾಡೋದು, ಬಡಿಸೋದು, ತಿನ್ನಿಸೋದು ಭಾಳ ಇಷ್ಟ. ನೀವು ಆಮೇಲೆ ಎಲ್ಲ ಥರದ ಅಡುಗೆಯನ್ನು ನಾನು ಮಾಡಬಲ್ಲೆ. ದಕ್ಷಿಣ ಕನ್ನಡ ಮಲೆನಾಡು ಮೂಲದ ಅಡುಗೆಗಳನ್ನು ಮಾಡಬಲ್ಲೆ. ಈ ನಾರ್ತ್ ಇಂಡಿಯನ್ನು ಇದೆಲ್ಲ ಬರಲ್ಲ. ಇನ್ನೊಂದು ಸಂತೋಷ ಸಂಗತಿ ಹೇಳಬೇಕಂತ ಹೇಳಿದರೆ, ಅದು ಹೇಗೆ ಪಿಕಪ್ ಆಯಿತಾ, ನನ್ನ ಮಗ ಅಮೇರಿಕಾದಲ್ಲಿ ಭಾಳ ದೊಡ್ಡ ಡಾಕ್ಟ್ರು, ಕ್ಯಾನ್ಸರ್ ಸ್ಪೆಷಲಿಸ್ಟು. ಅವನು ಭಾಳ ಚೆನ್ನಾಗಿ ಅಡುಗೆ ಮಾಡ್ತಾನೆ, ನನ್ನ ಮಗಳು ಭಾಳ ಚೆನ್ನಾಗಿ ಅಡುಗೆ ಮಾಡ್ತಾಳೆ. ಸೊ ಅವರು ಅಡುಗೆಗಳನ್ನು ಸ್ಕಿಲ್ ಕಲ್ತ್ಕೊಂಡ್ಬಿಟ್ರು. ಅನೇಕ ಬಾರಿ ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡು ನಾವು ಅಡುಗೆ ಮಾಡಿದ್ದು ಬಿಡಿ. ಸರ್, ಇವಾಗ ನಾವು ಊಟ ಮಾಡೋಷ್ಟು ನಮಗೆ ಟೈಮ್ ಇಲ್ಲ, ಅಟ್ಲೀಸ್ಟ್ ಒಂದು ಬೈ ಟು ಕಾಫಿ ಕುಡಿಬೋದು ಅಂದ್ಕೊತೀನಿ.